ನಾಡ ಹಬ್ಬ ದಸರಾದ ಉದ್ಘಾಟನೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ನೀವು ದೃಶ್ಯದಲ್ಲೂ ನೋಡ್ತಾ ಇರ್ಬೋದು. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಏನು ನಾಡ ಅಧಿದೇವತೆ ಮಹಿಷಾಸುರ ಮರ್ದಿನಿಯ ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಏನಿದೆ, ಈ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ ಬಾನು ಮುಸ್ತಕ್ ಅವರು ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡ್ತಾರೆ. ಸದ್ಯ ಈಗಾಗಲೇ ಚಾಮುಂಡೇಶ್ವರಿಯ ದೇವಸ್ಥಾನದಿಂದ ಉದ್ಘಾಟನೆಯ ಸ್ಟೇಜ್ಗೆ ಈ ವಿಗ್ರಹವನ್ನು ತಂದು ಇಡಲಾಗಿದೆ. ಅಲ್ಲದೆ ಪೂಜೆಯನ್ನು ಸಹ ಸಲ್ಲಿಸಲಾಗಿದೆ. ಇದೇ ಒಂದು ಚಾಮುಂಡೇಶ್ವರಿಯ ಮೂರ್ತಿಗೆ ಬಾನು ಮುಸ್ತಕ್ ಅವರು ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಒಂದು ದಸರಾದ ಉದ್ಘಾಟನೆಯನ್ನು ಮಾಡುವ ಮೂಲಕ ಈ ಬಾರಿಯ ದಸರಾಗೆ ಚಾಲನೆಯನ್ನು ಕೊಡ್ತಾರೆ. ಅಲ್ಲದೆ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು, ತಾಯಿ ಚಾಮುಂಡೇಶ್ವರಿನೇ ಈಗಾಗಲೇ ಏನು ಒಂದು ವಿಶೇಷವಾದಂತಹ ಅಲಂಕಾರವನ್ನು ಸಹ ಮಾಡಲಾಗಿದೆ. ಹಂಸವಾಹಿನಿಯ ಅಲಂಕಾರವನ್ನು ಮಾಡುವ ಮೂಲಕ ತಾಯಿ ಚಾಮುಂಡೇಶ್ವರಿಗೆ ಈಗಾಗಲೇ ಪೂಜೆಯನ್ನು ಸಲ್ಲಿಸಿರುವ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ನಾನೀಗ ಚಾಮುಂಡೇಶ್ವರಿಯ ಬೆಟ್ಟದಲ್ಲಿರುವಂತಹ ಸ್ಟೇಜನ್ನು ತೋರಿಸ್ತಾ ಇದ್ದೇನೆ. ಬರುವಂಥ ಗಣ್ಯರಿಗೆ ಈಗಾಗಲೇ ಆಸನದ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗಿದೆ. ತಾಯಿ ಏನು ಬೃಹದಾಕಾರವಾದಂಥ ಒಂದು ಜರ್ಮನ್ ಟೆಂಟ್ ಹಾಕುವ ಮೂಲಕ ಬರುವಂಥ ಭಕ್ತಾದಿಗಳಿಗೆ ಹಾಗೂ ಅಂದರೆ ಈಗಾಗಲೇ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಪಾಸ್ ಇದ್ದವರಿಗಷ್ಟೇ ಅವಕಾಶವನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಸದ್ಯ VIP ಅಂತೇಳಿ ಈಗ ವೇದಿಕೆಯ ಮೇಲೆ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥ CM ಸಿದ್ದರಾಮಯ್ಯ ಇರ್ಬೋದು, DCM DK ಶಿವಕುಮಾರ್ ಸೇರಿ ಅನೇಕ ಸಚಿವರು, SC ಮಹದೇವಪ್ಪ, K ವೆಂಕಟೇಶ್, ಶಿವರಾಜ್ ತಂಗಡಿ ಸೇರಿದಂತೆ ಅನೇಕರು ಈ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸದ್ಯ ನಾಡ ಹಬ್ಬ ದಸರಾದ ಒಂದು ಪೋಸ್ಟರ್ನು ಸಹ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ವೇದಿಕೆಯ ಏನು ಎಡಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿಯ ಫೋಟೋವನ್ನು ಹಾಕಿದ್ದಾರೆ. ಅದು ಏನು ಹಂಸವಾಹಿನಿಯ ಅಂದರೆ ಗಜಲಕ್ಷ್ಮಿಯಾಗಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇರುವಂತಹ ದೃಶ್ಯ ಒಂದು ಭಾಗದಲ್ಲಿದ್ದರೆ, ವೇದಿಕೆಯ ಮಧ್ಯಭಾಗದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಚಾಮುಂಡೇಶ್ವರಿ ಬೆಟ್ಟ ಅಂತೇಳಿ ಒಂದು LED ಸ್ಕ್ರೀನನ್ನು ಹಾಕಲಾಗಿದೆ. ದಸರಾ ಮಹೋತ್ಸವದ ಒಂದು ಬ್ಯಾನರ್ ರೀತಿಯಲ್ಲಿ ಈ LEDಯನ್ನು ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಅಲ್ಲದೆ ಉದ್ಘಾಟನೆ ಶ್ರೀಮತಿ ಬಾನು ಮುಸ್ತಕ್ ಅಂತೇಳಿ ಹಾಕಲಾಗಿದೆ. ಮತ್ತೊಂದು ಕಡೆ ವೇದಿಕೆಯ ಬಲಭಾಗದಲ್ಲೂ ಸಹ ಚಾಮುಂಡೇಶ್ವರಿಯ ಭಾವಚಿತ್ರವನ್ನು ಹಾಕಲಾಗಿದೆ. ಅದು ಹಾಕುವ ಮೂಲಕ ಒಂದು ರೀತಿಯಲ್ಲಿ ವಿಶೇಷವಾಗಿ ಸ್ಟೇಜನ್ನು ನಿರ್ಮಾಣ ಮಾಡಿರುವಂಥದ್ದು. ಇನ್ನು ವೇದಿಕೆಯ ಮುಂಭಾಗ ಸಹ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಸಾರ್ವಜನಿಕ ನಿಷೇಧ ಇರುವ ಹಿನ್ನೆಲೆಯಲ್ಲಿ ಅತಿ ಗಣ್ಯ ವ್ಯಕ್ತಿಗಳು, ಮಾಧ್ಯಮದವರು, ಉದ್ಘಾಟಕರ ಸಂಬಂಧಿಕರು ಹಾಗೂ ಗಣ್ಯ ವ್ಯಕ್ತಿಗಳು ಅಂತೇಳಿ ಒಂದಷ್ಟು ಸಪ್ರೇಟಾಗಿ ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಇನ್ನು ಪಾಸ್ ಇರುವಂಥ ಗಣ್ಯರು ಯಾರ್ಯಾರು ಬರ್ತಾರೆ, ವಿವೇಪಿಗಳು ಯಾರ್ಯಾರು ಬರ್ತಾರೆ ಅಂಥವ್ರಿಗೆ ಮಾತ್ರ ಈ ಬಾರಿ ದಸರಾಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ ದಸರಾಗೆ ಸುಮಾರು 6400 ಅಷ್ಟು ಪೊಲೀಸ್ ಸಿಬ್ಬಂದಿ ಜಿಲ್ಲಾದ್ಯಂತ ನೇಮಕಗೊಂಡಿದ್ದಾರೆ. ಅಲ್ಲದೆ 2 ಸುತ್ತಿನ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಸದ್ಯ ಚಾಮುಂಡಿ ಬೆಟ್ಟದಲ್ಲಿ ಏನು ಪೊಲೀಸರು ಬಿಗಿ ಬಂದೋಬಸ್ತನ್ನು ಇರುವ ಜೊತೆಗೆ ಪಾಸ್ ಇದ್ದವರು ಎಲ್ಲರನ್ನೂ ಕೂಡ ತಪಾಸಣೆಯನ್ನೇ ಮಾಡುವ ಮೂಲಕ ಸದ್ಯ ಬರುವಂಥವ್ರನ್ನ ಎಲ್ಲರನ್ನೂ ಕೂಡ ತಪಾಸಣೆ ಮಾಡುವ ಮೂಲಕ ಬೆಟ್ಟಕ್ಕೆ ಅಲೋ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಾಯಿ ಚಾಮುಂಡಿ ಅಂದರೆ ಈ ಬಾರಿಯ ದಸರಾ ಉದ್ಘಾಟನೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದ್ದು, ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ 10 ಗಂಟೆ 45 ನಿಮಿಷದ ಶುಭ ವೃಶ್ಚಿಕ ಲಗ್ನದಲ್ಲಿ ಈ ಬಾರಿಯ ದಸರಾಗೆ ಬಾನು ಮುಸ್ತಕ್ ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.